स्वस्या स्त्रियस्त्रिजगतो जनको जनन्याः वक्षो निवासमकरोत् परमं विभूतेः श्रीस्वाः प्रजाः सकरुणेन निरीक्षणेन यत्र स्थितैधयत साधिपतीन् स्त्रिलोकान्। भागवत सारोद्धारस्य विष्णुतीर्थाचार्येण संगृहीतस्य श्रवणरूपं सत्रम् आस्महे सर्वे वयम्। तत्र ब्रह्मोपदेश प्रकरणे भगवतः एव महत्त्वं नैकविधैः श्लोकैः विस्तारयते अवधूतशिरोमणिः। लक्ष्मी सर्वेषां देवानां गुणान् अवगुणांश्च विमृश्य योऽयम् अव्यभिचारी सद्गुणः भगवान् सर्वगुणैः अपेक्षितः तमेव पतिं वोवरे। नूनम् अयमेव अव्यभिचारी सद्गुणः। कदापि एते सद्गुणाः नैव अपगच्छन्ति तस्मात् परमपुरुषात्। दोषासामानाधिकरणाश्च अतएव अयमेव अव्यभिचारी सद्गुणः। अस्मासु च पामरेषु एकेन गुणेन साकम् अन्यः दुर्गुणोऽपि दृश्यते एव। अपि च एकोऽपि गुणः वर्तमानः न पूर्णतया तिष्ठति। अतः यथा सर्वान् देवान् परित्यज्य भगवन्तमेव वव्रे लक्ष्मीः, तथा साधकैरपि अस्मिन् विश्वे सर्वेपि जडाः चेतनाश्च पदार्थाः ध्रुवं परित्यज्येरन् तांश्च परित्यज्य भगवानेव सर्वात्मना व्रियेत। अन्येषु पुरुषेषु दोषाः नूनं दृश्यन्ते अस्माभिः। एवमेव अस्मास्वपि दोषाः नूनं दृश्यन्ते परैः। न अस्माभिः दृश्यन्ते अस्माकं दोषाः, तथापि अन्ये जीवाः हृदि वर्तमानाः तत्त्वदेवाः स्वयं च हृदये वर्तमानः हृदयाख्यः भगवान् सर्वानेतान् गुणान् दोषांश्च जानन्त्येव। अतः स्वात्मानं स्वात्मीयान् जनान् स्वात्मीयांश्च पदार्थान् साधकः
ಧ್ರುವಂ ಪರಿತ್ಯಜೇತ್. ಸರ್ವೇಪೇಥೆ ಅರ್ಥಾಃ ಸ್ತ್ರಿಯಃ ಪುರುಷಾಶ್ಚ ನೈವ ಆಪ್ತಭಾವಂ ಜನಯಂತಿ ಸೇವಮಾನೆ ಪುರುಷೆ ಅತಃ ತೇಷು ವಿಶ್ವಾಸಂ ಅಕೃತ್ವ ಭಗವತಿ ಏವ ಭಗವಂತಮೇವ ಶರಣಂ ಪ್ರಾಪ್ನುಯಾತ್ ಇತಿ ಅಸ್ಯಾಹ ಕಥಾಯಾಹ ಸಂದೇಶಃ. 166ನೇ ಶ್ಲೋಕ ಇದು ಭಾಗವತ ಸಾರೋದ್ಧಾರದ್ದು. ಅದರಲ್ಲೂ ಕೂಡ 8ನೇ ಸ್ಕಂದದ 8ನೇ ಅಧ್ಯಾಯದ 24ನೇ ಶ್ಲೋಕವನ್ನೇ ವಿಷ್ಣು ತೀರ್ಥಾಚಾರ್ಯರು ತಗೊಂಡಿದ್ದಾರೆ. ಲಕ್ಷ್ಮೀದೇವಿ ಭಗವಂತನನ್ನೇ ಬಯಸಿದಳು, ಇದು ನಮಗೆ ಗೊತ್ತಿದೆ. ಮತ್ತೆ ಆ 3 ಲೋಕದ ಒಡೆಯನಾದಂಥ ಅಜಿತನ ರೂಪನಾದ ಪರಮ ಭಗವಂತ ಅಲ್ಲಿನ ಸಮುದ್ರ ಮಥನ ಕಾಲದಲ್ಲಿ ಉಪಸ್ಥಿತನಿದ್ದ. ಅವನು ತನ್ನ ಪತ್ನಿಯಾದಂಥ ಈ ಲಕ್ಷ್ಮಿಗೆ, ಇವಳು ಅನಾದಿ ಕಾಲದಿಂದಲೂ ತನ್ನ ಪತ್ನಿಯೇ, 3 ಲೋಕದ ತಾಯಿ, ಅವಳಿಗೆ ತನ್ನ ಎದೆಯಲ್ಲಿ ಶಾಶ್ವತವಾದ ಸ್ಥಾನ ಏನಿತ್ತು ಅದನ್ನೇ ಮತ್ತೆ ಕೊಟ್ಟ. ಮುಂದೆ ಸಮಸ್ತ ಜಗತ್ತಿನ ರಕ್ಷಣೆಯನ್ನು ನೀನು ಮಾಡಬೇಕು ಅಂತ ಅವನು ಆಜ್ಞೆ ಮಾಡಿದ. ಶ್ರೀಹಿ ಸ್ವಾಃ ಪ್ರಜಾಃ ಸಕರುಣೇನ ನಿರೀಕ್ಷಣೇನ. ಭಗವಂತ ಮಾಡಿದ ಆಜ್ಞೆಯನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಅವಳಿಗೆ ವಿಶೇಷವಾದ ಪ್ರಯತ್ನ ಏನೂ ಬೇಕಾಗಲಿಲ್ಲ. ಅವಳು ತನ್ನ ಕೃಪಾ ಕಟಾಕ್ಷದಿಂದಲೇ ಈ ಜಗತ್ತೆಲ್ಲವನ್ನು ನೋಡಿ ಅದರ ಪಾಲನ ಇತ್ಯಾದಿಗಳನ್ನು ಮಾಡಿದಳು ಅಂತ ಹೇಳ್ತದೆ ಈ ಶ್ಲೋಕ. ಶ್ರಿಯಮನುಚರಂತೀಂ ತದರ್ಥಿನಶ್ಚ ದ್ವಿಪದಪತೀನ್ ವಿಬುಧಾಂಶಯ ಪೂರ್ಣಃ ಸ್ವಪೂರ್ಣಃ ನ ಭಜತಿ ನಿಜ ಭೃತ್ಯ ವರ್ಗತಂತ್ರಃ ಕಥಾ ಮುಮುದ್ ವಿಸೃಜೇತ್ ಕಥಾ ಮಮು ಮುದ್ ವಿಸೃಜೇತ್ ಪುಮಾನ್ ಕೃತಜ್ಞಃ. ಇದು ದೇವಕಿ ಹೇಳುವಂಥ ಶ್ಲೋಕ. ಭಕ್ತವತ್ಸಲ ಅಂದರೆ ಈ ಭಗವಂತನೇ ಅಂತ ತಿಳಿಸ್ತಾ ಇದ್ದಾಳೆ ಅವಳು. ದೇವಕಿ ಹೇಳುವ ಶ್ಲೋಕ ಅಲ್ಲ, ನಾರದರು ಹೇಳುವಂಥ ಶ್ಲೋಕ, ನಾರದರು ಪ್ರಚೇತಸರಿಗೆ ಹೇಳುವಂಥ ಶ್ಲೋಕ. ಭಗವಂತ ಸ್ವಯಂ ಪರಿಪೂರ್ಣ ಆಗಿದ್ದಾನೆ. ಭಕ್ತರಿಂದ ಅವನಿಗೇನೂ ಆಗಬೇಕಾದ್ದಿಲ್ಲ. ತನ್ನನ್ನು ಸದಾ ಸೇವಿಸುವಂಥ ಲಕ್ಷ್ಮೀದೇವಿಯಿಂದಲೂ ಅವನಿಗೇನಾಗಬೇಕಾಗಿಲ್ಲ. ಮತ್ತು ಆ ಲಕ್ಷ್ಮೀದೇವಿ ಅನುಗ್ರಹವನ್ನು ಯಾರು ಬಯಸ್ತಾ ಇದ್ದಾರೆ, ಬೇರೆ ಜನ ರಾಜರು ಅನೇಕ ಜನ ಇದ್ದಾರೆ ಈ ಜಗತ್ತಿನಲ್ಲಿ. ಅವ್ರು ಯಾರಿಂದಲೂ ಕೂಡ ಈತನಿಗೆ ಆಗಬೇಕಾದದ್ದೇನೂ ಇಲ್ಲ. ಅವರನ್ನೆಲ್ಲ ತನ್ನ ಭಕ್ತರು ಎಂಬ ದೃಷ್ಟಿಯಿಂದ ಸ್ವೀಕಾರ ಮಾಡ್ತಾನಷ್ಟೆ ಹೊರತು ಅವರಿಂದ ತನಗೇನೋ ಲಾಭ ಇದೆ ಅಂತಲ್ಲ. ಆದರೂ ಭಕ್ತರಿಗೆ ಅವನು ವಶ. ಅಂಥ ವತ್ಸಲನಾದಂಥ ಭಗವಂತ ನಮಗೆ ದೊರೆತಿದ್ದಾಗ ಅವನನ್ನು ನಾವು ಬಿಡುವುದು ಹೇಗೆ? ಕೃತಜ್ಞನಾದಂಥ ಸಾಧಕ ಆ ಭಗವಂತನನ್ನು ಬಿಟ್ಟು ಬದುಕಿಯಾನ ಹೇಗೆ? ಅವನೇ ಆರಾಧ್ಯ ದೈವ ಅಂತ ನಾರದರು ಪ್ರಚೇತಸರಿಗೆ ಅದನ್ನು ಹೇಳ್ತಾ ಇದ್ದಾರೆ. ಈ ಜಗತ್ತಿನಲ್ಲಿ ನಾವು ಯಾರ್ಯಾರಿಗೋ ಕೃತಜ್ಞತೆಯನ್ನು ತೋರಿಸ್ತಾ ಇರ್ತೇವೆ. ಅವರು ನಮಗೊಂದೇನೋ ಉಪಕಾರ ಮಾಡಿದ್ರು, ಒಂದು ಸಣ್ಣ ಉಪಕಾರ ಮಾಡಿದ್ರು, ಆ ಉಪಕಾರವನ್ನು ಗಮನದಲ್ಲಿಟ್ಕೊಂಡು ನಾವು ಅವರನ್ನು ಕೃತಜ್ಞತೆಯಿಂದ ಸ್ಮರಿಸ್ತಾ ಇರ್ತೀವಿ. ಸಂದರ್ಭ ಬಂದಾಗ ಅವರ ಪ್ರಶಂಸೆ ಮಾಡ್ತೀವಿ, ಅಥವಾ ನಾವೇನಾದರೂ ಅವರ ಸೇವಾ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತೀವಿ. ಕೃತಜ್ಞನೇ ನಾಸ್ತಿ ನಿಷ್ಕೃತಿ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಕೃತಜ್ಞರಾದವರಿಗೆ ಒಂದು ಮಹಾ ದುರ್ಗುಣ ಅದು. ಅಂಥವರಿಗೆ ಯಾವುದೇ ರೀತಿಯಾದ ಪ್ರಾಯಶ್ಚಿತ್ತ ಇಲ್ಲಂತೆ.
ಎಲ್ಲ ರೀತಿಯಾದ ದುಷ್ಕೃತ್ಯಗಳಿಗಿಂತಲೂ ಮಿಗಿಲಾದದ್ದು ಈ ಕೃತಜ್ಞತೆ. ಮನುಷ್ಯ ಕೃತಜ್ಞನಾಗಿರಬೇಕು, ಯಾರ್ಯಾರಿಗೂ ಕೃತಜ್ಞನಾಗಿರ್ತಾನೆ, ಧನ್ಯವಾದಗಳನ್ನು ಹೇಳ್ತಾನೆ. ಅಂತಹ ಮನುಷ್ಯ ಆ ಸಂದರ್ಭದಲ್ಲಿ ನನಗೆ ಅನಾದಿ ಕಾಲದಿಂದಲೂ ಅಂತರ್ಯಾಮಿಯಾಗಿರ್ತಕ್ಕಂಥ, ನಮಗೆ ಅಂತರ್ಯಾಮಿಯಾಗಿದ್ದು ನಮ್ಮ ಅಸ್ತಿತ್ವವನ್ನೇ ಅವನು ನಮಗೆ ಕೊಟ್ಟವನು, ಇಂಥ ಭಗವಂತನನ್ನು ಬಿಡುವುದು ಹೇಗೆ? ನಮ್ಮಿಂದ ಭಗವಂತನಿಗೆ ಆಗಬೇಕಾದ ಏನೋ ಒಂದು ಕೆಲಸ ಇದೆ ಅಂತಲ್ಲ, ಏನು ಕೆಲಸ ಇಲ್ಲದೆ ಹೋದ್ರೂ ಕೂಡ ನಾವು ಅವನ ಭಕ್ತರು ಅನ್ನೋ ಕಾರಣದಿಂದ ಅದೊಂದೇ ಸಂಬಂಧವನ್ನು ಇಟ್ಕೊಂಡು ಆತ ನಮ್ಮನ್ನು ಸ್ವೀಕಾರ ಮಾಡ್ತಾನಲ್ಲ, ಅದಕ್ಕಾಗಿ ಅವನನ್ನು ಬಿಡಬಾರ್ದು ಅಂತ ಹೇಳ್ತಿದ್ದಾರೆ. ನಮ್ಗೆ ಯಾವುದೋ ಬಂದಂಥ ಆಪತ್ತನ್ನು ಅವನು ಪರಿಹಾರ ಮಾಡಿಬಿಡ್ತಾನೆ, ಹೌದು. ಆದರೆ ನಮಗೆ ಬೇಕಾದಾಗ ನಮಗೆ ಬೇಕಾದ ರೀತಿಯಲ್ಲಿ ಅವನ ಎಲ್ಲ ರೀತಿಯಲ್ಲೂ ಏನು ವರ್ತಿಸೋದಿಲ್ಲ, ನಮಗದು ಗೊತ್ತಿರಬೇಕು. ಆದರೂ ನಾವು ಭಕ್ತರಾಗಿದ್ದೀವಿ, ನಮ್ಮ ಭಕ್ತಿಯನ್ನು ಅವನು ಸದಾ ಗಮನಿಸ್ತಾ ಇರ್ತಾನೆ. ಇದಿಷ್ಟೇ ಮುಖ್ಯ ಇಲ್ಲಿ ವರ್ಣನೆ ಮಾಡ್ತಾ ಇರೋದು. ಆದ್ರಿಂದ ಅಂಥ ಭಗವಂತನನ್ನು ಯಾವ ಕಾರಣಕ್ಕೂ ಬಿಡಬಾರದು ಅಂತ ಅದರ ತಾತ್ಪರ್ಯ, ಆ ಶ್ಲೋಕದಲ್ಲಿ ಬಂದಿರುವಂಥ ತಾತ್ಪರ್ಯ. ರೂಪಂ ಎತ್ತತ್ ಪ್ರಾಹುರ್ ಅವ್ಯಕ್ತ ಮಾಧ್ಯಂ ಬ್ರಹ್ಮಜ್ಯೋತಿರ್ ನಿರ್ಗುಣಂ ನಿರ್ವಿಕಾರಂ ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣು ರಧ್ಯಾತ್ಮ ದೀಪಂ ಅಂತ ಇದು ದೇವಕ್ಕೆ ಹೇಳುವಂಥ ಒಂದು ಶ್ಲೋಕ. 10ನೇ ಸರ್ಗದಲ್ಲಿ 10ನೇ ಸ್ಕಂದದಲ್ಲಿ 4ನೇ ಅಧ್ಯಾಯದ 25ನೇ ಶ್ಲೋಕ. ದೇವಕಿ ಕೃಷ್ಣನನ್ನ ಹೀಗೆ ಸ್ತೋತ್ರ ಮಾಡಿದ್ಲಂತೆ. ಮೋಕ್ಷವನ್ನು ಯಾರು ಬಯಸ್ತಾರೆ ಅವನು ಈ ಭಗವಂತನ ನಿರ್ಗುಣ ರೂಪವನ್ನು ಆರಾಧನೆ ಮಾಡ್ಬೇಕಂತ. ಕೆಲವರು ಯಾರೋ ಹೀಗೆ ಹೇಳ್ತಾರೆ, ಬೇರೆ ಯಾರೋ ಹೇಳುವ ಒಂದು ಅಭಿಪ್ರಾಯವನ್ನ ಇಲ್ಲಿ ದೇವಕಿ ಅನುವಾದ ಮಾಡಿದ್ದಾಳಷ್ಟೆ. ಅದರಲ್ಲೂ ನೇರವಾಗಿ ಅನುವಾದ ಬಂದಿಲ್ಲ, ಅಲ್ಲಿ ಸೂಕ್ಷ್ಮವಾದ ರೀತಿಯಲ್ಲಿ ಬಂದಿದೆ. ಅದನ್ನ ನಾವಿಲ್ಲಿ ತಗೊಂಡಿದ್ದೇವೆ ಅಷ್ಟೆ. ಪರಬ್ರಹ್ಮನಿಗೆ ಸಗುಣ ರೂಪ ಮತ್ತು ನಿರ್ಗುಣ ರೂಪ ಅಂತ 2 ರೂಪಗಳಿವೆ. ಯಾರು ಮುಕ್ತಿಯನ್ನು ಬಯಸ್ತಾನೆ ಅವನು ನಿರ್ಗುಣ ರೂಪವನ್ನೇ ಆರಾಧನೆ ಮಾಡಬೇಕು. ಸಗುಣ ರೂಪವನ್ನು ಆರಾಧನೆ ಮಾಡಿದ್ರೆ ಈ ಮೋಕ್ಷ ದೊರೆಯಲಿಕ್ಕಿಲ್ಲ ಅಂತ ಕೆಲವರು ಹೇಳ್ತಾರೆ. ಯಾಕೆಂದ್ರೆ ಭಗವಂತನ ಸಗುಣ ರೂಪ ಏನಿದೆ ಅದು ಈ ಸಂಸಾರದಿಂದ ನಮ್ಮನ್ನು ದಾಟಿಸೋದಿಲ್ಲ. ಸಂಸಾರ ಅನ್ನುವುದೇ 3 ಗುಣಗಳ ಬಂಧನ ರೂಪವಾದದ್ದು, ನಮಗಿದು ಗೊತ್ತಿದೆ. ಹೀಗಿರುವಾಗ ಸತ್ವರಜಸ್ತಮೋ ಗುಣಗಳ ಬಂಧನ ರೂಪವಾದ್ದೇ ಸಂಸಾರ ಅಂತ ಆದ್ಮೇಲೆ ಮತ್ತೆ ಭಗವಂತನನ್ನು ಕೂಡ ಸಗುಣ ಅಂತನೇ ಆರಾಧನೆ ಮಾಡಿದರೆ ಆದ್ರಿಂದ ನಮಗೆ ಸಿಗುವಂತ ಲಾಭ ಏನು? ಮತ್ತೆ ಇದೇ ಗುಣಗಳಲ್ಲಿ ನಾವು ಬದ್ಧರಾಗಿ ಬಿಡ್ತೇವೆ ಅಂತ ಕೆಲವರು ಹೇಳ್ತಾರೆ. ಆದ್ರಿಂದ ನಿರ್ಗುಣ ರೂಪದ ಉಪಾಸನೆಯನ್ನೇ ಪ್ರತಿಯೊಬ್ಬ ಸಾಧಕನು ಮಾಡಬೇಕು. ಒಂದು ಶಾಸ್ತ್ರದ ಕೆಲವು ಅದ್ವೈತ ಮೊದಲಾದ ಶಾಸ್ತ್ರಗಳಲ್ಲಿ ಕೆಲವು ಇಂಥ ಶ್ಲೋಕಗಳು ಕೂಡ ಕಂಡು ಬರ್ತವೆ. ನಿರ್ವಿಶೇಷಂ ಪರಂ ಬ್ರಹ್ಮ ಸಾಕ್ಷಾತ್ಕರ್ತು ಮನೀಶ್ವರಾಹ ಯೇ ಮಂದಾಹ ತೇನು ಕಂಪ್ಯಂತೆ ಸವಿಶೇಷ ನಿರೂಪಣೈ ಅಂತ. ಭಗವಂತನಿಗೆ ನಿರ್ವಿಶೇಷ ಅಥವಾ ನಿರ್ಗುಣ ಅಂತ ಒಂದು ರೂಪ, ಸವಿಶೇಷ ಅಥವಾ ಸಗುಣ ಅಂತ ಮತ್ತೊಂದು ರೂಪ. ನಿರ್ಗುಣ ರೂಪವನ್ನು ಧ್ಯಾನಿಸ್ಲಿಕ್ಕೆ ಸಾಕ್ಷಾತ್ಕರಿಸ್ಕೊಳ್ಳಿಕ್ಕೆ ಯಾರಿಗೆ ಮಂದರಾದವರಿಗೆ ಈ ಹಂತದಲ್ಲಿ ಆಗೋದಿಲ್ಲ, ಅವರಿಗೆ ಈ ಹಂತದಲ್ಲಿ ಸಗುಣ ಬ್ರಹ್ಮದ ನಿರೂಪಣೆಯನ್ನು ಮಾಡಿ ಅವ್ರ ಮೇಲೆ ದಯೆಯಿಂದ ಇದನ್ನು ನಿರೂಪಣೆ ಮಾಡಿದ್ದಾರೆ. ಮೊದಲು ಸವಿಶೇಷ ರೂಪವನ್ನು ಅಥವಾ ಸಗುಣ ರೂಪವನ್ನು ಧ್ಯಾನ ಮಾಡ್ರಿ, ಅದನ್ನು ಮೆಟ್ಟಿಲನ್ನಾಗಿಟ್ಕೊಂಡು ಮುಂದೆ ನಿರ್ಗುಣ ರೂಪವನ್ನು ಧ್ಯಾನ ಮಾಡ್ರಿ ಅಂತ ಹೀಗೆಲ್ಲ ಕೆಲವರು ಹೇಳ್ತಾರೆ. ಅವರಿಗೆ ನಾವು ಹೀಗೆ ಉತ್ತರ ಹೇಳ್ಬೇಕಂತ. ಭಗವಂತನನ್ನು ನಿರ್ಗುಣ ಅಂತ ಉಪಾಸನೆ ಮಾಡಿದ್ರೆ ನಮಗೇನು ಸಿಗಬಹುದು? ಆನಂದ ಮೊದಲಾದ ಯಾವ ಲಾಭವೂ ಇಲ್ಲದ, ಯಾವ ಗುಣಗಳೂ ಇಲ್ಲದ ಒಂದು ಮುಕ್ತಿ. ಅಂತಹ ಮುಕ್ತಿಯನ್ನ ನಾವು ಬಯಸಿ ಆದರೂ ಏನು ಲಾಭ? ಅಂತಹ ಮುಕ್ತಿಯನ್ನು ಪಡೆದಾದರೂ ಏನು ಲಾಭ? ಆನಂದಾದಿ ಸಕಲ ಶುಭಗುಣ ರಾಹಿತ್ಯ ರೂಪಸ್ಯ ಫಲಸ್ಯ
ಉಪಾಸಕ ಪುರುಷಸ್ಯ ಅರ್ಥತ್ವ ಯೋಗಾತ್. ಸಾಧಕ ಅದನ್ನು ಬಯಸಿ ಏನು ಮಾಡ್ತಾನೆ, ಅದರಿಂದ ಅವನಿಗೇನು ಲಾಭ ಇಲ್ಲ ಅಂತ ಆಗ್ತದೆ. ಹಾಗಾದ್ರೆ ನಿರ್ಗುಣ ಎಂಬ ಶಬ್ದಕ್ಕೆ ಯಾವ ಗುಣವೂ ಇಲ್ಲದ ಭಗವಂತ ಅಂತ ಅರ್ಥ ಅಲ್ಲ, ಪ್ರಾಕೃತ ಗುಣಗಳಿಲ್ಲದ ಭಗವಂತ ಅಂತ ಅರ್ಥ. ಹಾಗೆ ಅರ್ಥ ಮಾಡುವುದಾದ್ರೆ ಅದು ನಮಗೆ ಒಪ್ಪಿಗೆ. ಭಗವಂತನೂ ಪ್ರಾಕೃತ ಗುಣರಹಿತ. ಅವನನ್ನು ಪ್ರಾಕೃತ ಗುಣರಹಿತ ಅಂತ ಉಪಾಸನೆ ಮಾಡಿ ಮಾಡಿ ನಾವು ಪ್ರಾಕೃತ ಪದಾರ್ಥಗಳ ಸಂಸರ್ಗವಿಲ್ಲದ, ಪ್ರಾಕೃತ ದೇಹ ಬಂಧನವಿಲ್ಲದಂಥ ನಿರ್ಗುಣ ಮುಕ್ತಿಯನ್ನ, ಪ್ರಾಕೃತ ಸ್ಪರ್ಶವೇ ಇಲ್ಲದ ಅಪ್ರಾಕೃತವಾದ ಲೋಕ, ಅಪ್ರಾಕೃತವಾದದ್ದು ಅಲ್ಲಿ ನಮ್ಮ ದೇಹ, ಹೀಗೆ ಅಲ್ಲಿ ಎಲ್ಲವೂ ಕೂಡ ಅಪ್ರಾಕೃತವಾದದ್ದು. ಅಂಥ ಅಪ್ರಾಕೃತ ಅವಸ್ಥೆಯನ್ನ ನಾವು ಪಡೆದುಕೊಳ್ಳುವುದಕ್ಕಾಗಿ ನಿರ್ಗುಣ ಬ್ರಹ್ಮನ ಉಪಾಸನೆ ಮಾಡಿದರೆ, ಅವನನ್ನ ನಿರ್ಗುಣ ಅಂತ ಭಾವಿಸಿದರೆ ತಪ್ಪಲ್ಲ ಅಂತ ಹೇಳ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ಒಂದು ಶ್ಲೋಕನೂ ಕೂಡ ಕಂಡು ಬರ್ತದೆ. ಹರಿಸ್ತು ನಿರ್ಗುಣಂ ಬ್ರಹ್ಮ ಶ್ರೀರ್ ಬ್ರಹ್ಮ ಸಗುಣಂ ಸ್ಮೃತಂ ಅಂತ. ಭಗವಂತನನ್ನು ನಿರ್ಗುಣ ಬ್ರಹ್ಮ ಅಂತ ಅನ್ಬೇಕು, ಲಕ್ಷ್ಮೀದೇವಿಯನ್ನ ಸಗುಣ ಬ್ರಹ್ಮ ಅಂತ ಅನ್ಬೇಕು ಅಂತ. ಅವಳ್ಯಾಕೆ ಸಗುಣ ಬ್ರಹ್ಮ ಅಂದ್ರೆ, ಸತ್ವರಜಸ್ತಮೋ ಗುಣಗಳಿಂದ ಕೂಡಿದ ಈ ಪ್ರಕೃತಿ ಏನಿದೆ, ಆ ಪ್ರಕೃತಿಗೆ ಅಭಿಮಾನಿನಿ ಅವಳು, ಆದ್ರಿಂದ ಅವಳು ಸಗುಣ ಬ್ರಹ್ಮ. ಇವನು ಆ ಪ್ರಕೃತಿಗೆ ಅಭಿಮಾನಿ ಅಲ್ಲ, ಕೇವಲ ನಿಯಾಮಕ ಮಾತ್ರ. ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ, ಎಲ್ಲ ಜೀವರು ಅವರೆಲ್ಲರನ್ನೂ ಕೂಡ ನಿಯಮಿಸುವವನು ಮಾತ್ರ ಇವನು. ಆದ್ರಿಂದ ಈತನನ್ನ ನಿರ್ಗುಣ ಬ್ರಹ್ಮ ಅಂತ ಹೀಗೆ ಶಾಸ್ತ್ರವೇ ಹೇಳಿದೆ. ಆಚಾರ್ಯ ಭಾಗವತ ತಾತ್ಪರ್ಯದಲ್ಲೇ ಅದನ್ನ ಹೇಳ್ತಾರೆ. ಭಗವಂತ ಮತ್ತು ಭಗವತಿಯರ ದಾಂಪತ್ಯ ಅಂದ್ರೆ ತುಂಬಾ ವಿಚಿತ್ರವಾದದ್ದು. ಅನೇಕ ಬಾರಿ ನಾನು ಇದನ್ನ ಅನುಸಂಧಾನ ಮಾಡ್ಕೊಂಡದ್ದಿದೆ, ತಮ್ಮಂಥವ್ರ ಎದುರಿಗೆ ಹಂಚಿಕೊಂಡದ್ದಿದೆ. ಇಲ್ಲಿ ವಧೂವರರನ್ನ ನೋಡುವಾಗ, ಅವರಿಗೆ ಮದುವೆ ಮಾಡುವಾಗ ಎಷ್ಟು ಗುಣಗಳು ಹೊಂದುತ್ತವೆ, 24 ಗುಣವೋ 23 ಗುಣವೋ ಹೀಗೆಲ್ಲ ಲೆಕ್ಕಾಚಾರ ಹಾಕ್ತಿರ್ತಾರೆ. ಹೆಚ್ಚು ಹೆಚ್ಚು ಗುಣಗಳು ಹೊಂದಿ ಬಂದಷ್ಟು ದಾಂಪತ್ಯ ಅನುರೂಪವಾಗಿರ್ತದೆ ಅಂತೆಲ್ಲ ಹೇಳ್ತಿರ್ತಾರೆ. ಆದರೆ ಭಗವಂತ ಮತ್ತು ಭಗವತಿಯರ ದಾಂಪತ್ಯ ಇದೆಯಲ್ಲ, ಇದು ಎಷ್ಟೋ ಕಾಲದಿಂದ ಇಂಥದ್ದೊಂದು ದಾಂಪತ್ಯ ಇದೆಯಲ್ಲ, ಅದು ನಡೆದೇ ಇದೆಯಲ್ಲ. ಆ ದಾಂಪತ್ಯ ಹೇಗಿದೆ ಅಂದ್ರೆ, ಒಬ್ಬಂದು ಈ ವಧೂವರರಲ್ಲಿ ಒಬ್ಬ ಭಗವಂತ ನಿರ್ಗುಣ, ಪ್ರಾಕೃತ ಗುಣರಹಿತ, ಮತ್ತೆ ಸತ್ವರಜಸ್ತಮೋ ಗುಣಗಳ ಈ ಪ್ರಕೃತಿ ಏನಿದೆ ಅದರ ಮೇಲೆ ಯಾವ ಅಭಿಮಾನವೂ ಇಲ್ಲದೆ ಇದ್ದವನು. ಅದರಿಂದ ಅವನನ್ನು ನಿರ್ಗುಣ ಬ್ರಹ್ಮ ಅಂತಾನೆ ಕರೀತಾರೆ. ಮತ್ತೊಂದು ಕಡೆ ಲಕ್ಷ್ಮೀದೇವಿ ಸಗುಣ ಬ್ರಹ್ಮ ಅಂತಾನೆ ಕರೆಸ್ಕೊಂಡಂಥವಳು. ಹೀಗೆ ಸಗುಣ ಬ್ರಹ್ಮ ಮತ್ತು ನಿರ್ಗುಣ ಬ್ರಹ್ಮರ ಒಂದು ವಿಶಿಷ್ಟವಾದಂಥ ದಾಂಪತ್ಯ ಇದು ಅಂತ ಹೀಗೆ ನಾವು ಅದನ್ನ ಅನುಸಂಧಾನ ಮಾಡಬೇಕು. ಆದ್ರಿಂದ ಇಂಥ ನಿರ್ಗುಣ ಬ್ರಹ್ಮನಾದ ಭಗವಂತ ಏನಿದ್ದಾನೆ ಅವನನ್ನೇ ಆರಾಧನೆ ಮಾಡಬೇಕು. ಇದಕ್ಕೆ ದೀರ್ಘವಾಗಿ ಒಂದು ವ್ಯಾಖ್ಯಾನವನ್ನು ಕೂಡ ಮಾಡಿದ್ದಾರೆ ವಿಷ್ಣು ತೀರ್ಥಾಚಾರ್ಯರು. ಅವ್ಯಕ್ತಂ ಅಚಲಂ ಶಾಂತಂ ಅಂತ ಶ್ರುತಿ ಹೇಳ್ತದೆ. ಭಗವಂತ ಅವ್ಯಕ್ತ, ಅವನು ತಾನು ಅನುಗ್ರಹ ಮಾಡುವವರೆಗೂ ಈ ಭಕ್ತರ ಸಾಧನೆಯನ್ನು ಗಮನಿಸಿ ತಾನು ಅನುಗ್ರಹ ಮಾಡಬೇಕಾಗ್ತದೆ. ಹಾಗೆ ಅನುಗ್ರಹ ಮಾಡುವವರೆಗೂ ಅವನು ವ್ಯಕ್ತನಾಗೋದಿಲ್ಲ. ಲಕ್ಷ್ಮೀದೇವಿಗೂ ಅವ್ಯಕ್ತ ಅಂತ ಹೇಳ್ತಾರೆ. ಸಾಹಿನವು ವ್ಯಜ್ಯತೆ, ಅವಳು ವ್ಯಕ್ತಳಾಗುವುದಿಲ್ಲ, ಯಾರಿಗೂ ಅಷ್ಟು ಸುಲಭವಾಗಿ ವ್ಯಕ್ತಳಾಗುವುದಿಲ್ಲ, ಆದ್ರಿಂದ ಅವಳನ್ನು ಅವ್ಯಕ್ತಳು ಅಂತ ಹೇಳ್ತಾರೆ. ಭಗವಂತನೂ ಕೂಡ ಅವ್ಯಕ್ತನೇ. ಸದೇವ ಸೌಮ್ಯದ ಮಗ್ರ ಆಸೀತ್ ಇತ್ಯಾದಿ ಶ್ರುತಿಗಳು ಭಗವಂತನ ಹೀಗೆ ಪ್ರತಿಪಾದನೆ ಮಾಡ್ತವೆ. ಅವನೇ ಆದ್ಯ. ರೂಪಂ ಎತ್ತತ್ ಪ್ರಾಹುರ್ ಅವ್ಯಕ್ತ ಮಾಧ್ಯಮ ಅಂತ ಹೀಗೆಲ್ಲ ಬಂದಿದೆಯಲ್ಲ, ಅಲ್ಲಿ ಅವ್ಯಕ್ತ ಆದ್ಯ ಎಲ್ಲ ಶಬ್ದಗಳ ಅರ್ಥಗಳನ್ನ ಹೀಗೆ ನಾವು ಅನುಸಂಧಾನಕ್ಕೆ ತಂದ್ಕೋಬೇಕು. ಅವನು ಆದ್ಯ, ಎಲ್ಲರಿಗಿಂತಲೂ ಮುಂಚೆ ಇದ್ದವನು.
ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತೆ ಯತ್ ಪ್ರಯಂತೆ ಅಭಿಸಂವಿಶಂತೆ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ ಅಂತ ತೈತ್ತರೀಯ ಉಪನಿಷತ್ತು ಹೇಳ್ತದೆ. ಅವನು ಬ್ರಹ್ಮ ಅಂದರೆ ಅನಂತ ಕಲ್ಯಾಣಗುಣ ಪರಿಪೂರ್ಣ, ಜಗತ್ತಿನ ಸೃಷ್ಟಿಗೆ ಕಾರಣ, ಅದರ ಪಾಲನಕ್ಕೆ ಮತ್ತು ಅದರ ನಾಶಕ್ಕೆ ಕೂಡ, ಅದರ ಪ್ರಳಯಕ್ಕೂ ಕೂಡ ಅವನೇ ಕಾರಣೀಭೂತನಾದವನು. ಆದ್ದರಿಂದ ಅವನನ್ನು ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು. ಪರಂಜ್ಯೋತಿ ರೂಪೋಪಸಂಪದ್ಯ ಅಂತ ಹೀಗೆ ಶ್ರುತಿ ಇಮಾಂ ಘೋರಾಂ ಅಶಿವಾಂ ನದೀಂ ತೀರ್ಥ ಏನಂ ಸೇತುಮಾಪ್ಯ ತೇನೈವ ಸೇತುನಾ ಮೋದತೆ ಪ್ರಮೋದತೆ ಆನಂದೀ ಭವತಿ. ನಾನು ಹೇಳುವಾಗ ಬೇರೆ ಯಾವುದೋ ಶ್ಲೋಕವನ್ನು ನೆನಪು ಮಾಡ್ಕೊಂಡು ಹೇಳಿಬಿಟ್ಟೆ. ಉಪನಿಷತ್ನಲ್ಲಿರೋದು ಹೀಗೆ: ಪರಂಜ್ಯೋತಿ ರೂಪ ಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪತ್ಯತೆ ಸ ಉತ್ತಮ ಪುರುಷ ಸತತ್ರ ಪರಿಯೇತಿ ಜಕ್ಷನ್ ಕ್ರೀಡನ್ ರಮಮಾಣ ಸ್ತ್ರೀಭಿರ್ವ ಯಾನೈರ್ವ. ಹೀಗೆ ಅದು ಬಂದಿರುವಂಥ ಉಪನಿಷತ್ ವಾಕ್ಯ. ಪರಂಜ್ಯೋತಿ ಆದಂತಹ ಜ್ಞಾನರೂಪವಾದ ಬೆಳಕು, ಆ ಬೆಳಕಿನ ಪುಂಜವಾದಂತಹ ಈ ಭಗವಂತನನ್ನ ತಲುಪಿ ಸಾಧಕನು ಕೂಡ ಸ್ವೇನ ರೂಪೇಣ ಅಭಿನಿಷ್ಪತ್ತಿದೆ, ತನ್ನ ಮೂಲ ರೂಪವನ್ನೇ ಹೊಂದುತ್ತಾನೆ ಅಂತ. ತನ್ನ ಒಳಗಿನ ರೂಪ ಇದೆ, ಅದಕ್ಕೆ ಮೇಲೆ ಈ ಪ್ರಾಕೃತ ದೇಹ ಆವರಣವಾಗಿದೆ. ಆ ಆವರಣಗಳನ್ನು ಕಳೆದುಕೊಂಡು ತನ್ನ ಮೂಲ ರೂಪದಿಂದಲೇ ಅವನು ಉಳಿತಾನೆ. ನಿರ್ಗುಣ ಯಾಕೆ ಭಗವಂತ ಅಂತ ಅನ್ನೋದನ್ನು ನೋಡಿದ್ವಿ. ನಿರ್ವಿಕಾರೋಕ್ಷರ ಶುದ್ಧ ಅಂತ ಶ್ರುತಿ ಹೇಳುವಂತೆ ಅವನು ಯಾವುದೇ ರೀತಿಯಾದ ಕಾಲದ ದೇಶದ ನಿಮಿತ್ತವಾದ ಪರಿಣಾಮರಹಿತನಾದವನು. ಆದ್ರಿಂದ ಅವನನ್ನ ನಿರ್ವಿಕಾರ ಅಂತ ಹೇಳಬೇಕು. ಸತ್ತಾ ಮಾತ್ರ ಮುಂದೆ ಬಂದಿದೆ. ಸತ್ತಾ ಮಾತ್ರ ಅಂದ್ರೆ ಅವನು ಕೇವಲ ಅಸ್ತಿತ್ವದ ರೂಪವುಳ್ಳವನು, ಅವನೇ ಅಸ್ತಿತ್ವ ಅಂತ ಇಷ್ಟು ಮಾತ್ರ ಅರ್ಥ ಅಲ್ಲ. ಅದಕ್ಕೆ ಸತ್ತಾ ಮಾತ್ರ ಅಂದ್ರೆ ಅಥ ಕಸ್ಮಾದುಚ್ಯತೆ ಸತ್ಯೇತಿ ನಂದಯತಿ ನಂದತಿ ನಂದಯತಿ ಚ. ಇದು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಉದ್ಧರಿಸಿದಂಥ ಒಂದು ವೇದವಾಕ್ಯ. ಭಗವಂತನನ್ನು ಸತ್ ಎಂಬುದಾಗಿ ಯಾಕೆ ಹೇಳ್ತಾರೆ ಅಂದ್ರೆ, ನಂದತಿ ಅವನು ಸ್ವಯಂ ಆನಂದ ರೂಪನಾಗಿದ್ದಾನೆ, ನಂದಯತಿ ಚ ತನ್ನ ಭಕ್ತರಿಗೂ ಕೂಡ ಆನಂದವನ್ನು ಕೊಡ್ತಾನೆ. ಆದ್ರಿಂದ ಅವನು ಆನಂದ ರೂಪ, ಸರ್ವದೋಷ ರಹಿತ ಅವನು ಈ ಕಾರಣಗಳಿಂದಾಗಿ. ಆದ್ರಿಂದ ಅವನನ್ನು ಸತ್ತಾ ಮಾತ್ರ ಅಂತ ಈ ಶಾಸ್ತ್ರ ಹೇಳಿದೆ. ಸತ್ತಾ ಮಾತ್ರ ನಿರ್ವಿಶೇಷಂ ನಿರೀಹಂ. ನಿರ್ವಿಶೇಷ ಅಂದ್ರೆ ಅವನನ್ನು ಮೀರಿಸಿದವರು ಯಾರೂ ಇಲ್ಲ ಅಂತ ಅರ್ಥ. ವಿಶೇಷಣ ಅಂದ್ರೆ ಮೀರಿಸುವುದು. ಅವನನ್ನು ಮೀರಿಸಿದಂಥವ್ರು ಯಾರೂ ಇಲ್ಲ ಅಂತ ಅದ್ಭುತವಾದ ವ್ಯಕ್ತಿತ್ವ ಒಂದು ಅಂತ ಅದರ ಅರ್ಥ. ನಿರೀಹ ಅಂದ್ರೆ ಆಪ್ತ ದೇವಶೇಷ ಸ್ವಭಾವೋಯಂ ಆಪ್ತ ಕಾಮಸ್ಯ ಕಾಸ್ಪೃಹ ಕ್ರೀಡಾರ್ಥಂ ಸೃಷ್ಟಿರಿತ್ಯನ್ಯೇ ಭೋಗಾರ್ಥಮಿತಿ ಚಾಪರೆ ದೇವಶೇಷ ಸ್ವಭಾವೋಯಂ ಆಪ್ತ ಕಾಮಸ್ಯ ಕಾಸ್ಪೃಹ ಅಂತ ವೇದವಾಕ್ಯ ಹೇಳೋದು. ಈ ಸೃಷ್ಟಿಯನ್ನು ಮಾಡುವುದು, ಪಾಲಿಸುವುದು, ನಾಶ ಮಾಡುವುದು ಏನಿದೆ, ಕಾಸ್ಪೃಹ, ಭಗವಂತನಿಗೆ ಇದ್ರ ಬಗ್ಗೆ ಏನು ಅಪೇಕ್ಷೆ ಇದೆ? ಇದನ್ನ ಅವನು ಯಾಕೆ ಮಾಡಬೇಕಾಗಿದೆ? ಅವನ ಸ್ವಭಾವ ಮಾತ್ರ ಇದು. ಅದಕ್ಕಾಗಿ ಆತನನ್ನು ನಿರೀಹ ನಿಸ್ಪೃಹ ಅಂತ ಹೀಗೆ ಶಾಸ್ತ್ರ ವರ್ಣಿಸ್ತದೆ. ಇಲ್ಲೊಂದು ತುಂಬ ಸುಂದರವಾದಂತಹ ಶಬ್ದ ಇದೆ, ಕೊನೆಯ ಶಬ್ದ. ಸತ್ವಂ ಸಾಕ್ಷಾತ್ ವಿಷ್ಣುರ್ ಅಧ್ಯಾತ್ಮ ದೀಪಂ. ಅಧ್ಯಾತ್ಮ ದೀಪ ಅಂತ ಆ ಭಗವಂತನನ್ನ ದೀಪ ಅಂತ ದೇವಕ್ಕೆ ಸ್ತುತಿಸಿದಾಳೆ. ಈ ಸಂಸಾರ ಅಂತನ್ನುವುದು ಒಂದು ಕಗ್ಗತ್ತಲು. ಆ ಕಗ್ಗತ್ತಲಿನಲ್ಲಿ ಏಕೈಕ ಜ್ಯೋತಿ ಅಂದ್ರೆ ಈ ಭಗವಂತ. ಅಧ್ಯಾತ್ಮ ದೀಪ ಅವನು. ತಾನು ಆ ಜ್ಞಾನದ ಬೆಳಕನ್ನು ಪಡೆದವನು. ತನ್ನನ್ನು ಭಜಿಸುವವರಿಗೂ ಕೂಡ ಆ ಬೆಳಕಿನ ಜ್ಞಾನದ ಬೆಳಕನ್ನ ಕೊಡುವಂಥವನು. ಆದ್ರಿಂದ ಆತ ಅಧ್ಯಾತ್ಮ ದೀಪ ಅಂತ ಕರೆಸ್ಕೊಂಡಿದ್ದಾನೆ. ದೀಪ ಅಂತ ಭಗವಂತನನ್ನು ಉಪಾಸಿಸುವುದು ತುಂಬಾ ಒಂದು ಅದ್ಭುತವಾದ ಉಪಾಸನೆಯೇ.
ಯಾಕೆಂದ್ರೆ ಅಕಾರ ಉಕಾರ ಮಕಾರ ನಾದ ಬಿಂದು ಕಲಾ ಶಾಂತ ಅತಿಶಾಂತ ಅಂತ ಓಂಕಾರದ 8 ಅವಯವಗಳಿವೆ. ಆ 8 ಅವಯವಗಳಿಂದ 8 ಭಗವಂತನ ರೂಪಗಳು ವಾಚ್ಯ. ಕೃಷ್ಣೋ ರಾಮೋ ನೃಸಿಂಹಶ್ಚ ವರಾಹೋ ವಿಷ್ಣುರೇವಚ ಪರಂಜ್ಯೋತಿ ಪರಂ ಬ್ರಹ್ಮ ವಾಸುದೇವ ಇತಿ ಕ್ರಮಾತ್. ಹೀಗೆ 8 ರೂಪಗಳು. ಅದರಲ್ಲಿ 6ನೇದ್ದು ಪರಂಜ್ಯೋತಿ ಅನ್ನುವಂಥ ರೂಪ. ಶಾಂತ ಎಂಬ ಓಂಕಾರದ ಅವಯವಕ್ಕೆ ಅದು ಪ್ರತಿಪಾದ್ಯವಾದಂಥ ರೂಪ. ಆದ್ರಿಂದ ಅವನು ಪರಂಜ್ಯೋತಿ ಅಂತ ಹೇಳ್ತಾರೆ. ಭಗವಂತನನ್ನು ದೀಪ ಅಂತ ನಾವು ಕೂಡ ಉಪಾಸನೆ ಮಾಡಬೇಕು. ಯಾಕಂದ್ರೆ ನಮ್ಮ ಗರ್ಭಗೃಹ ಏನಿದೆ, ನಮ್ಮ ಮನಸ್ಸೆಂಬ ಗರ್ಭಗೃಹ, ಅದರಲ್ಲಿ ಕತ್ತಲು ಕವಿದಿದೆ. ಮಹಾಭಾರತದಲ್ಲಿ ಭಗವಂತನ ಹಾಗೆ ವರ್ಣನೆ ಮಾಡ್ತಾರೆ. ನಾರದರು ವ್ಯಾಸರಿಗೆ ಹೇಳ್ತಾರೆ, ಅಥವಾ ಚತುರ್ಮುಖ ಬ್ರಹ್ಮ ವ್ಯಾಸರಿಗೆ ಹೇಳಿದ ಮಾತಿರಬೇಕು. ಇತಿಹಾಸ ಪ್ರದೀಪೇನ ಮೋಹಾವರಣ ಘಾತಿನ ಲೋಕ ಗರ್ಭಗೃಹಂ ಕೃತ್ಸ್ನಂ ಯಥಾವತ್ ಸಂಪ್ರಕಾಶಿತಂ ಅಂತ. ಮಹಾಭಾರತ ಅನ್ನುವ ಒಂದು ದೀಪದಿಂದ ನೀವು ಈ ಮೋಹವೆಂಬ ಅಜ್ಞಾನವನ್ನು ನಾಶ ಮಾಡಿದ್ದೀರಿ. ಎಲ್ಲಾ ಜೀವರ ಅಂತರಂಗದಲ್ಲಿರುವ ಅಂಧಕಾರವನ್ನ ಹೊಡೆದಟ್ಟಿ ಅಲ್ಲಿ ಪ್ರಕಾಶವನ್ನು ತುಂಬಿದ್ದೀರಿ ಅಂತ. ಮಹಾಭಾರತವನ್ನು ದೀಪ ಅಂತ ಹೇಳಿದ್ದಾರೆ. ಇಲ್ಲಿ ಕೇವಲ ಮಹಾಭಾರತ ಅಂತ ಅಷ್ಟೇ ಅಲ್ಲ, ಸ್ವಯಂ ಭಗವಂತನೇ ಒಂದು ಜ್ಞಾನದ ದೀಪ. ಆದ್ರಿಂದ ಅವನು ಅಧ್ಯಾತ್ಮ ದೀಪ ಅಂತ ಕರೆಸ್ಕೊಂಡಿದ್ದಾನೆ. ಎಲ್ಲ ಶಬ್ದಗಳಿಂದಲೂ ವಾಚ್ಯನಾದವನು ನೀನೇ ಆಗಿದ್ದೆ. ಭಾಗವತದಲ್ಲಿ 1ನೇ ಸ್ಕಂದದಲ್ಲಿ ಬಂದಿರುವ ಮಾತುಗಳನ್ನ ವಿಷ್ಣು ತೀರ್ಥಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಸಂಗ್ರಹಿಸ್ತಾರೆ. ವದಂತಿ ಯತ್ ತತ್ವವಿದ ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ ಸತ್ತಾ ಮಾತ್ರಂ ಯತ್ಕಿಂಚಿತ್ ಸತಸತ್ಯಾವಿಶೇಷಣಂ ಉಭಾಭ್ಯಾಂ ಭಾಷ್ಯತೆ ಸಾಕ್ಷಾತ್ ಭಗವಾನ್ ಕೇವಲ ಸ್ಮೃತಃ ಅಂತ. ಆ ಭಗವಂತನನ್ನೇ ತತ್ವ ಅಂತಾರೆ, ಅವನನ್ನೇ ಬ್ರಹ್ಮ ಅಂತ, ಭಗವಂತ ಅಂತ ಹೇಳ್ತಾರೆ, ಅವನನ್ನೇ ಕೇವಲ ಅಂತ ಹೇಳ್ತಾರೆ, ಸತ್ತಾ ಮಾತ್ರ ಅಂತ ಹೇಳ್ತಾರೆ. ಈ ಎಲ್ಲ ಶಬ್ದಗಳು ಅಲ್ಲಿ ಭಾಗವತದ 1ನೇ ಸ್ಕಂದದಲ್ಲಿ ಬಂದಿರುವಂಥವೇ ಇವೆಲ್ಲ. ಯತ್ರಾವತೀರ್ಣೋ ಭಗವಾನ್ ಕೃಷ್ಣಾಖ್ಯೋ ಜಗದೀಶ್ವರ ವಸುದೇವ ಗೃಹೇ ಜನ್ಮ ತಸ್ಯ ವೃದ್ಧಿಶ್ಚ ಗೋಕುಲೆ. ಕೃಷ್ಣನಿಗೆ ಮೂಲತಃ ಜನ್ಮ ಇಲ್ಲ, ಭಗವಂತನಿಗೆ ಮೂಲತಃ ಜನ್ಮ ಇಲ್ಲ. ಆದರೆ ತಾನು ಈಗೊಂದು ಅವತಾರ ಮಾಡಿದ ಅಷ್ಟೇ. ಅವತಾರ ಮಾಡಿ ಆ ಯದುಕುಲಕ್ಕೊಂದು ಮಹತ್ವ ತಂದು ಕೊಟ್ಟ. ಶ್ರೀಗಂಧದ ಮರ ಇದ್ರೆ ಪರ್ವತದಲ್ಲಿರುವಂತಹ ಅರಣ್ಯಕ್ಕೊಂದು ಮಹತ್ವ ಬರ್ತದೆ. ಅದರಂತೆ ಭಗವಂತ ಅವತಾರ ಮಾಡಿದ್ರಿಂದ ಈ ಯದುವಂಶಕ್ಕೊಂದು ಮಹತ್ವ ಬಂತು. ಅಪರೇ ವಸುದೇವಸ್ಯ ದೇವಕ್ಯಾಂ ಯಾಚಿತೋಭ್ಯಗಾತ್ ಅಜಸ್ತಮಸ್ಯ ಕ್ಷೇಮಾಯ ವಧಾಯ ಚ ಸುರದ್ವಿಷಾಂ. ಬೇರೆ ಬೇರೆಯವರು ಭಗವಂತನನ್ನು ಹೀಗೆ ಸ್ತೋತ್ರ ಮಾಡ್ತಾರೆ. ದೇವತೆಗಳು ಪ್ರಾರ್ಥನೆ ಮಾಡಿದ್ರು, ಅವರ ಪ್ರಾರ್ಥನೆಗೆ ಅನುಸಾರವಾಗಿ ಸಜ್ಜನರನ್ನ ಪೊರೆಯಬೇಕಿತ್ತು, ದುರ್ಜನರನ್ನು ತರಿಯಬೇಕಿತ್ತು. ಅದಕ್ಕಾಗಿ ನೀನು ಅವತಾರ ಮಾಡಿದೆ. ಅಲ್ಲಿಗೆ 169ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. 168ನೇ ಶ್ಲೋಕದ ವಿವರ ಮುಕ್ತಾಯ ಕಂಡಿದೆ. 169ನೇ ಶ್ಲೋಕ ಇತ್ಯಾದಿಗಳನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ.